ದೇಶದ ಅತಿದೊಡ್ಡ ವೈಮಾನಿಕ ದುರಂತಕ್ಕೆ ಅಹಮದಾಬಾದ್ ಸಾಕ್ಷಿಯಾಗಿದೆ. ಅಹಮದಾಬಾದ್ನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಈ ದುರಂತ ಸಂಭವಿಸಿ 241 ಜನ ಉಸಿರು ಚೆಲ್ಲಿದ್ದಾರೆ. ದುರಂತವನ್ನ ಹತ್ತಿರದಿಂದಲೇ ಕಣ್ಣಾರೆ ಕಂಡಂತಹ ಕನ್ನಡಿಗರು ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ್ದಾರೆ. ಅಹಮದಾಬಾದ್ನಿಂದ ಬೆಂಗಳೂರಿಗೆ ಬರಬೇಕಿದ್ದಂತಹ ವಿಮಾನಗಳು ಇದರಿಂದ ವಿಳಂಬ ಆಯ್ತಂತೆ. ತಡರಾತ್ರಿ ಬೆಂಗಳೂರಿಗೆ ಆಗಮಿಸಿದ ಇಂಡಿಗೋ ವಿಮಾನಗಳು ಭಯದಿಂದಲೇ ಪ್ರಯಾಣಿಕರು ಬೆಂಗಳೂರಿಗೆ ಅಹಮದಾಬಾದ್ನಿಂದ ವಾಪಸ್ ಆಗಿದ್ದಾರೆ. ಪಬ್ಲಿಕ್ ಟಿವಿ ಜೊತೆಗೆ ಅಹಮದಾಬಾದ್ನಿಂದ ಬಂದಂತಹ ಕನ್ನಡಿಗ ಪ್ರಯಾಣಿಕರು ಮಾತನಾಡಿದ್ದಾರೆ. ಏನಾಯಿತು, ಹೇಗಾಯಿತು ವಿಮಾನ ಪತನ, ಆ ಸಂದರ್ಭದಲ್ಲಿ ಅಹಮದಾಬಾದ್ನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಪರಿಸ್ಥಿತಿ ಹೇಗಿತ್ತು ಎಲ್ಲವನ್ನು ಕೂಡ ವಿವರಿಸಿದ್ದಾರೆ. ಗುಜರಾತ್ನ ಅಹಮದಾಬಾದ್ ಏರ್ಪೋರ್ಟ್ನಲ್ಲಿ ಇವತ್ತು ಇಡೀ ಭಾರತದಲ್ಲಿ ಒಂದು ಕರಾಳ ದಿನ ಅಂತ ಹೇಳ್ಬೋದು. ಇವತ್ತು ಏರ್ಕ್ರಾಫ್ಟ್ ಇವತ್ತು ಭಯಾನಕ ಅಪಘಾತಕ್ಕೀಡಾಗಿದೆ. ಹಾಗಾಗಿ ಭಾಳಷ್ಟು ಮಂದಿ ಸಾವನ್ನಪ್ಪಿದ್ದಾರೆ. ಹಾಗಾಗಿ ಅಹಮದಾಬಾದ್ ಏರ್ಪೋರ್ಟ್ನಿಂದ ಬೆಂಗಳೂರಿಗೆ ಬರುವಂತಹ ಬಹುತೇಕ ವಿಮಾನಗಳು ಕೂಡ ಭಾಳಷ್ಟು ವಿಳಂಬವಾಗಿ ಇವತ್ತು ಬೆಂಗಳೂರಿಗೆ ಆಗಮಿಸಿದೆ. ಇವತ್ತು ಅಲ್ಲಿಂದ ಬಂದಂತಹ ನಮ್ಮ ಕರ್ನಾಟಕದ ಪ್ರಯಾಣಿಕರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅಲ್ಲಿನ ಪರಿಸ್ಥಿತಿ ಹೇಗಿತ್ತು ಅಂತ ಅವ್ರನ್ನೇ ಮಾತಾಡಿಸ್ತೀನಿ ನಾನು. ಸರ್, ನೀವು ಅಹಮದಾಬಾದ್ನಿಂದ ಇಲ್ಲಿಗೆ ಬಂದಿದ್ದೀರಿ, ಅಲ್ಲಿ ಇವತ್ತು ಇನ್ಸಿಡೆಂಟ್ ಆಗಿದೆ, ನಿಮ್ಮ ಗಮನಕ್ಕೆಲ್ಲ ಇದೆ ಅಂತ ಭಾವಿಸಿದ್ದೀನಿ. ಹೇಗಿತ್ತು ಸರ್ ಪರಿಸ್ಥಿತಿ ಎಲ್ಲ ಆದಾಗ? ನಾವು ಆ ಸಂದರ್ಭದಲ್ಲಿ ಏರ್ಪೋರ್ಟ್ ಒಳಗಡೆ ಇದ್ದರಿಂದ ನಮಗೆ ಆ ಘಟನೆ ಬಗ್ಗೆ ಯಾವುದೇ ಒಂದು ಸ್ಪಷ್ಟ ಮಾಹಿತಿ ಗೊತ್ತಾಗಲಿಲ್ಲ. ಅಲ್ಲಿ ಕೂಡ ನಾವು ಟಿ ವಿಯನ್ನು ನೋಡೇ ನಾವು ಇದ್ರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡ್ವಿ, ನ್ಯೂಸನ್ನು ನೋಡಿ. ಹಾಗತ್ತ ಏರ್ಪೋರ್ಟ್ನಲ್ಲಿ ಯಾವುದೇ ಒಂದು ಆತಂಕದ ವಾತಾವರಣ ಆಗಲಿ ಅಥವಾ ಆಂಬುಲೆನ್ಸು, ಪೊಲೀಸರು ಯಾವುದೇ ಓಡಾಟದ ವಾತಾವರಣ ಇರಲಿಲ್ಲ, ಎಲ್ಲ ನಾರ್ಮಲಾಗೇ ಇತ್ತು. ಬಟ್ ಟಿ ವಿ ನೋಡ್ತಾ ಇದ್ದಿದ್ದರಿಂದ ಎಲ್ಲ ಜನರ ಮುಖದಲ್ಲಿ ಆತಂಕ ಇತ್ತು. ಮತ್ತು ಯಾವುದು ಫ್ಲೈಟ್ಗಳು ಲ್ಯಾಂಡ್ ಆಗ್ತಾ ಇರಲಿಲ್ಲ ಮತ್ತು ಟೇಕಪ್ ಆಗ್ತಾ ಇರಲಿಲ್ಲ ಕಾರಣದಿಂದ ಏರ್ಪೋರ್ಟ್ನಲ್ಲಿ ಸಾಕಷ್ಟು ಜನರು ತುಂಬಿದ್ರು. ಏರ್ಪೋರ್ಟ್ ರಶ್ ಆಗಿ ಕಾಣ್ತಾ ಇತ್ತು ಮತ್ತು ಎಲ್ಲರ ಮುಖದಲ್ಲೂ ತುಂಬ ಭಯದ ವಾತಾವರಣ ಇತ್ತು. ನೀವು ಏರ್ಪೋರ್ಟಿಗೆ ಬರಬೇಕಾದ್ರೆ ಅಂದರೆ 1:38ಗೆ ಇನ್ಸಿಡೆಂಟ್ ಆಯಿತು ಸರ್. ನೀವು ಒಳಗಡೆ ಬಂದಿದ್ದೆ 1:38ಗೆ, ಆ ಟೈಮಲ್ಲಿ ಒಳಗಡೆ ಬಂದಿದ್ರಿ. ನೀವು ಅಲ್ಲಿಂದ ಈಗ ನೋಡಿ ಮಧ್ಯರಾತ್ರಿ ಮಿಡ್ನೈಟ್ 1 ಗಂಟೆ ಆಯಿತು ಬೆಂಗಳೂರು ತಲುಪೋದಕ್ಕೆ. ಹೇಗಿತ್ತು ಈ ಜರ್ನಿ? ಈ ಟೈಮಲ್ಲಿ ಅಲ್ಲೆಲ್ಲ ಯಾವ ರೀತಿ ಪ್ಯಾನಿಕ್ ಆಗಿತ್ತು, ನಿಮಗೆ ಯಾವ ರೀತಿ ಅನ್ನಿಸ್ತಿತ್ತು? ಇಲ್ಲ, ತುಂಬ ಭಯ ಆಯಿತು. ನಾವು 2 days ಬ್ಯಾಕ್ ಹೋಗ್ತಾ 1 hour 40 minutesಗೆ ನಾವು ಆಲ್ಮೋಸ್ಟ್ ಅಹಮದಾಬಾದ್ ಮುಟ್ಟಿದ್ವಿ. ಬಟ್ ಈಗ ರಿಟರ್ನ್ ಬರ್ತಾ ಏನಾಯ್ತಂದರೆ ಆಲ್ಮೋಸ್ಟ್ 2.5 hours ಜರ್ನಿ ಆಯಿತು. ಮತ್ತು ಜರ್ನಿ ಉದ್ದಕ್ಕೂ ಎಲ್ಲರ ಮುಖದಲ್ಲೂ ಒಂದು ರೀತಿಯ ಭಯ ಕಾಣ್ತಾ ಇತ್ತು. ಸುನೀಲ್ ಅವರೇ ನಮಸ್ಕಾರ. ನೀವು ಕೂಡ ಅಲ್ಲಿಂದ ಬಂದಿದ್ದೀರಿ. ಆ ಘಟನೆಯನ್ನು ನೀವೇನಾದರೂ ಕಣ್ಣಾರೆ ಕಂಡ್ರ? ಅಲ್ಲಿ ಹೇಗಿತ್ತು ಪರಿಸ್ಥಿತಿ ಅನ್ನೋದು ವಿವರಿಸ್ಬೋದಾ? ನಾವೇನು ಕಣ್ಣಾರೆ ಕಂಡಿಲ್ಲ, ಆದರೆ ಎಂಟ್ರಿ ಆಗ್ತಿದ್ದಂಗೆ ಒಂದು 5 ನಿಮಿಷ ಪ್ರಯರ್ ಆಗಿ ಎಂಟ್ರಿ ಆಗಿದ್ವಿ ನಾವು. ಅಲ್ಲಿ ಹೋದ ಕೂಡಲೇ ಎಲ್ಲರದು ಅಂದರೆ ಸ್ಕ್ರೀನ್ ಮೇಲೆಲ್ಲ ಡಿಲೇಡ್ ಫ್ಲೈಟ್ಸ್ ಎಲ್ಲ ನಾವು ಬಂದ ಕೂಡಲೇ ಎಂಟ್ರಿ ಆದ್ವಿ, ಚೆಕ್ ಇನ್ ಆದ್ವಿ. ಎಲ್ಲ ಆ್ಯಸ್ ಯೂಶ್ವಲ್ ಮಾಡ್ಕೊಳ್ತಾ ಇರಬೇಕಿದ್ರೇ ಒಬ್ಬರು ಸ್ಕ್ರೀನ್ ಮೇಲೆಲ್ಲ ಡಿಸ್ಪ್ಲೇ ಎಲ್ಲ ಇತ್ತಲ್ಲ, ಸ್ಕ್ರೀನ್ ಎಲ್ಲ ಚೇಂಜಸ್ ಆಗಿ ಎಲ್ಲ ಇನ್ಸಿಡೆಂಟ್ ಆಗಿದ್ದು ಬಗ್ಗೆ ಅಪ್ಡೇಟ್ ಆಗ್ತಾಯಿತ್ತು. ಕಡೆ ನಾವು ಅಲ್ಲಿ ಲೋಕಲ್ ಸಿಬ್ಬಂದಿಗೆಲ್ಲ ಕೇಳಿದ್ವಿ, ಇಲ್ಲೇ ಸರೌಂಡಿಂಗಲ್ಲಿ ಅಂತ ಹೇಳಿದ್ರು ಅವರು. ಇಲ್ಲಿಂದ ಅಂದರೆ ಅಲ್ಲಿ ಹೆಂಗಿತ್ತು ಅಂದ್ಬಿಟ್ರೆ ತುಂಬ ಕ್ಲೋಸ್ ಅಂತಲೇ ತೋರಿಸ್ತಾಯಿದ್ರು ಅವರು ಅಂತ ನಾವು ಸ್ವಲ್ಪ ಕೇಳಿದ್ವಿ ಅಲ್ಲಿಗೆ ಲೋಕಲ್ ಸಿಬ್ಬಂದಿಗಳಿಗೆ ಕೇಳಿದಾಗ ಅವ್ರು ಹೇಳಿದ್ರು ಅಂದ್ಬಿಟ್ಟು ಈಗ ಕಾಣೋದಿಲ್ಲ ಈ ಕಡೆಯಿಂದ ಅಂಥೇಳಿ. ಬಟ್ ಅದರ ನಿಯರ್ಲಿ ಅಂದ್ಬಿಟ್ರೆ ಆಲ್ಮೋಸ್ಟ್ 1 ಕಿಲೋಮೀಟರ್ ಒಳಗಡೆ ಆಗಿತ್ತದು. ಸೊ ವಿಚಾರ ಏನಂದ್ಬಿಟ್ರೆ ನಮಗೂ ಏನನ್ನಿಸ್ತು ಅಂದ್ಬಿಟ್ರೆ ನಾವು ಬರಬೇಕಿದ್ರೆ ಇಲ್ಲಿಂದ ಬೆಂಗಳೂರಿಂದ ಅಹಮದಾಬಾದ್ ಹೋಗಬೇಕಿದ್ರೆ ನಮ್ಮ ಫ್ರೆಂಡ್ಸ್ ಹತ್ರ ಮಾತಾಡ್ತಾ ಹೋಗಿದ್ವಿ ನಾವು. ಯಾಕಂದ್ಬಿಟ್ರೆ ರೀಸೆಂಟ್ಲಿ 1 month ಬ್ಯಾಕ್ ಏನು ಡೆಲ್ಲಿಯಲ್ಲಿ ಏನಾಗಿತ್ತು ಅಂದ್ಬಿಟ್ರೆ ಟರ್ಬ್ಯುಲೆನ್ಸಿಗೆ ಒಳಗಾಗಿ ಸ್ವಲ್ಪ ಡ್ಯಾಮೇಜ್ ಆಗಿತ್ತು ಏರ್ಕ್ರಾಫ್ಟ್. ಅದನ್ನೆಲ್ಲ ನೋಡಿದಾಗ ಏನು ಅನಿಸ್ತು ಅಂದ್ಬಿಟ್ರೆ ನಮಗೂ ತುಂಬ ಒಂಥರ ಇವಾಗ ಹಿಂಗಾಯ್ತಲ್ಲ ಅಂತ ಹೇಳ್ಕೊಂಡು ನಾವು ಮಾತಾಡಿದ್ದು ನಮಗೆ ಈಗ ಬರ್ತಾ ಇದೆ, ನಮ್ಗೆ ನೆಕ್ಸ್ಟ್ ನಮ್ಮ ಫ್ಲೈಟಲ್ಲಿ ಹಾರ್ತಾ ಇದ್ದೇವೆ. ಆ ವಿಚಾರದಲ್ಲಿ ನಾವು ಸ್ವಲ್ಪ ಟೆನ್ಷನಲ್ಲಿ ಬಂದ್ವಿ. ಮತ್ತೆ ಒಳಗಡೆ ಹೋದ್ರಿ ಅದೇ ಟೈಮ್ಗೆ ಜಸ್ಟ್ ಒಂದು 5 ನಿಮಿಷ ಹೆಚ್ಚು ಕಡಿಮೆ ಅಂತ ಹೇಳಿದ್ರಿ. ಫಸ್ಟ್ ಇನ್ಸಿಡೆಂಟ್ ಈಗ ಆಯಿತು ಅಂತ ಗೊತ್ತಾಗಿದ ತಕ್ಷಣ ಹೇಗೆ ಅನಿಸ್ಬಿಡ್ತು? ಈಗ ಆಯಿತು ಅಂದ ತಕ್ಷಣ ನಾವು ಮಾತಾಡಿದ್ದೇ ಇತ್ತಲ್ಲ, ನಾವು ಇವಾಗ ಬರಬೇಕಿದ್ರೆ ಇದೇ ಏರ್ಕ್ರಾಫ್ಟು ಹಿಂಗಾಗಿತ್ತು ಡೆಲ್ಲಿಯಲ್ಲಿ ರೀಸೆಂಟಾಗಿ ಟರ್ಬ್ಯುಲೆನ್ಸಿಗೆ ಒಳಗಾಗಿ ಅಂತೇಳಿ ಅದೇ ಮಾತಾಡಿತ್ತು. ಮತ್ತು ಇವಾಗ ಕೇಳಬೇಕಾಯ್ತಲ್ಲ ಅಂತ ವಿಚಾರದಲ್ಲಿ ನಾವು ಬಂದ್ವಿ. ತುಂಬ ಭಯ ಆಯಿತು, ಭಾಳ ಭಯ ಆಯಿತು. ಇವಾಗಲೂ ಭಯ ಆಗ್ತಿದೆ ಹೇಗೆ ಬಂದ್ವಿ ಅಂತ ಹೇಳ್ಕೊಂಡು. ಮತ್ತು ಫ್ಲೈಟು ಮಧ್ಯ ಒಂದು ಸ್ವಲ್ಪ ಡಿಲೇ ಆಗಿ ಬಂದಿದ್ದಕ್ಕೆ ಮತ್ತೇನು ಅನಿಸ್ತು ಅಂದ್ಬಿಟ್ರೆ ಹೋಗಬೇಕಿದ್ರೆ 1.5 ಗಂಟೆಯಲ್ಲಿ ಮುಟ್ಟಿದ್ವಿ ನಾವು ಅಹಮದಾಬಾದ್ ಇಲ್ಲಿಂದ. ಇವಾಗ ಲೇಟಾಗಿ ಬಂತು, ಮತ್ತೆ ಪ್ರಾಬ್ಲಮ್ ಆಯ್ತು. ಮತ್ತು ನಮ್ಗೆ ಏನಿಸ್ತು ಅಂದ್ಬಿಟ್ರೆ ಮತ್ತೇನೋ ತಲೆ ಒಳಗೆ ಬಂತು, ಏನಾಗ್ಬೋದೇನೋ ಅಂತ ಹೇಳ್ಕೊಂಡು ವಿಚಾರದಲ್ಲಿ. ಸೊ ಇನ್ನು ಮುಂದೆ ಮಾಡಲಿಕ್ಕೂ ಹೆದರಿಕೆ ಅನಿಸ್ತಾ ಇದೆ ನಮಗೆ. ಬಟ್ ಆಪ್ಷನ್ಸ್ ಇಲ್ಲ, ಕೆಲವೊಂದು ಸಲ ಹೋಗಲೇಬೇಕಾಗ್ತದೆ. ನಾವು ಮನಸ್ಸು ಗಟ್ಟಿ ಮಾಡ್ಕೊಂಡೇ ಬಂದಿದ್ವಿ. ಇವಾಗ ನಿಜವಾಗಿ ಪಿಕ್ಚರ್ಸ್